ಸಾಧಕರನ್ನ ವೇದಿಕೆಗೆ ಕರೆಯುವಂತಹ ಸಮಯ. ಮಿಸ್ಟರ್ ಹರೀಶ್ ರಾಚಪ್ಪಗೌಡ ಪಾಟೀಲ್, ಸಮರ್ಥ್ ಎಲೆಕ್ಟ್ರಿಕ್ಸ್. ವಿದ್ಯುತ್ ವೈರ್ನಲ್ಲಿನ ಮಿಡಿತವನ್ನ ತಿಳಿದಿದ್ದ ವ್ಯಕ್ತಿ ಆ ವಿದ್ಯುತ್ತನ್ನ ಮೆದುಳಲ್ಲಿ ಹರಿಸಿ ಈ ದಿನ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಆ ಸಾಮ್ರಾಜ್ಯದ ಹೆಸರೇ ಸಮರ್ಥ್ ಎಲೆಕ್ಟ್ರಿಕಲ್ಸ್. ಇದಕ್ಕೆ ಭದ್ರ ಬುನಾದಿ ಹಾಕಿದವರು ಹರೀಶ್ ರಾಚಪ್ಪಗೌಡ ಪಾಟೀಲ್. ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಡೈಲಿ ಹೋಗೋದು, ಕೇಳೋದು, ವೈರಿಂಗ್ ಮಾಡ್ತೀವಿ ಯಾರೋ ನಮ್ಗೆ ವಯಸ್ಸು ಸಣ್ಣದಂದ ತಕ್ಷಣ ಯಾರು ಅಷ್ಟು ಈಜಿ ಸ್ಪಂದನೆ ಮಾಡ್ತಿರ್ಲಿಲ್ಲ ಸರ್. ಯಾವತ್ತು ಮನುಷ್ಯನ ಗುರಿ ಮತ್ತು ದೇಹ ದೊಡ್ಡದಿರ್ಬೇಕು ಸರ್ ಅನ್ನೋ ವಿಚಾರದಾಗ ನಾ ಕೆಲಸ ಮಾಡಿದ ಇವತ್ತಿನ ಮಟ್ಟ. ಇವರ ವಿದ್ಯುತ್ನಂತಹ ಸಾಧನೆ ತಿಳಿದ್ರೆ ನಿಜಕ್ಕೂ ಉತ್ಸಾಹಿಗಳ ಎದೆಯಲ್ಲಿ ಹುರುಪಿನ ವಿದ್ಯುತ್ ಹರಿಯುತ್ತೆ. ಒಬ್ಬ ಸಾಮಾನ್ಯ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಶುರು ಮಾಡಿದ್ದ ಪಾಟೀಲ್ರು ಮನೆಗಳಿಗೆ ವೈರಿಂಗ್, ಫ್ಯಾನ್ಗಳ ರಿಪೇರಿಯಂಥ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನಿರತರಾಗಿದ್ರು. ಒಂದಿನ ಮನೆಗೆ ಬರುವ ವೇಳೆ ಆ ವಿದ್ಯುತ್ ಕೆಲಸ ಮಾಡಿದ ತಲೆಯಲ್ಲಿ ಒಂದು ಸ್ಪಾರ್ಕ್ ಶುರುವಾಗಿತ್ತು. ಅದೇನೆಂದ್ರೆ ನಾವೇ ಯಾಕೆ ಸ್ವಂತವಾಗಿ ಕೆಲಸ ಶುರು ಮಾಡಬಾರ್ದು ಅನ್ನೋದಾಗಿತ್ತು. ಅವತ್ತೇ ಗುರಿ ಮತ್ತು ಮನಸ್ಸು ದೊಡ್ಡದಾಗಿ ಇರಬೇಕು ಅನ್ಕೊಂಡು ಮುಂದೆ ಲೈಸೆನ್ಸ್ ಪಡೆದು ಟೆಂಡರ್ಗಳ ಮೇಲೆ ನಿಗಾ ಇಡ್ತಾರೆ. ನಂತರ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳ ಸರದಾರರಾಗ್ತಾರೆ. ಒಂದೊಂದೇ ಮೆಟ್ಟಿಲೇರಿ ಈ ದಿನ 200ರಿಂದ 300 ಮಂದಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಕೆಪಿಟಿಸಿಎಲ್ನಲ್ಲಿ, ಎಸ್ಕಾಂನಲ್ಲಿ ಎಲ್ಲಾ ಕಡೆ ಇವರ ಕರೆಂಟ್ ಸೈನ್ಯ ಇದೆ. ವರ್ಷಕ್ಕೆ ಏನಿಲ್ಲ ಅಂದ್ರೂ 50 ಕೋಟಿ ರೂಪಾಯಿವರೆಗೂ ವ್ಯವಹಾರ ನಡೆಸ್ತಾರೆ. ಹರೀಶ್ ರಾಚಪ್ಪಗೌಡ ಪಾಟೀಲ್ರ ಸಾಧನೆಯಲ್ಲಿ ಮತ್ತೊಂದು ರೋಚಕತೆ ಇದೆ. ಇವರು ವಿದ್ಯುತ್ ಕೆಲಸಗಳಿಗೆ ಬೇಕಾದ ವಸ್ತುಗಳು, ಐರನ್ ಮೆಟೀರಿಯಲ್ಸ್ಗಳು, ಲೈನ್ ಮೆಟೀರಿಯಲ್ಸ್ಗಳನ್ನ ಸ್ವತಃ ಇವರೇ ತಯಾರಿಸಿಕೊಳ್ತಾರೆ. ಅದಕ್ಕಾಗಿಯೇ ಫ್ಯಾಕ್ಟರಿ ಮಾಡ್ಕೊಂಡಿದ್ದಾರೆ. ಖರ್ಚಿನ ವಿಚಾರದಲ್ಲಿ ಇದು ಅವರಿಗೆ ಮತ್ತೊಂದು ಪ್ಲಸ್ ಅಂತಲೇ ಹೇಳಬಹುದು. ಕೇವಲ ಗುತ್ತಿಗೆದಾರರಾಗಿ ಮಾತ್ರವಲ್ಲದೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಧುಮುಕಿ ಸುಂದರವಾದ ಲೇಔಟ್ ನಿರ್ಮಿಸಿದ್ದಾರೆ. ವಿಶೇಷ ಏನಂದ್ರೆ ಸಣ್ಣ ಪುಟ್ಟದಕ್ಕೂ ಬೇರೆಯಾಗುವ ಈ ದಿನಗಳಲ್ಲೂ ಇವರು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾರೆ. ಸದಾ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದ ತಮ್ಮ ಕುಟುಂಬದ ಸದಸ್ಯರುಗಳಿಗೆ ಪೆಟ್ರೋಲ್ ಬಂಕ್ ಓಪನ್ ಮಾಡಿಕೊಟ್ಟಿದ್ದಾರೆ. 100 ಮಂದಿಗೆ ಉದ್ಯೋಗ, ಇಡೀ ದೊಡ್ಡ ಕುಟುಂಬದ ಜವಾಬ್ದಾರಿ, ಇದೆಲ್ಲದರ ಜೊತೆಗೆ ನಿಲ್ಲದ ಗುರಿ ಇಟ್ಕೊಂಡ ಸಮರ್ಥ್ ಎಲೆಕ್ಟ್ರಿಕಲ್ಸ್ನ ಹರೀಶ್ ರಾಚಪ್ಪಗೌಡ ಪಾಟೀಲ್ರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ನ್ಯೂಸ್ ಫಸ್ಟಿಂದ ಒಂದು ಉತ್ತಮ ಕಾರ್ಯ ಆಗಿದೆ ಸರ್. ಯಾಕಂದರೆ ಇಂಥ ಉದ್ಯಮಗಳನ್ನು ಹುಡುಕಿ ಪ್ರೋತ್ಸಾಹ ಮಾಡಿ ಒಂದು ಪ್ರೋತ್ಸಾಹ ಕೊಟ್ಟು ಉದ್ಯಮಿಗಳನ್ನಾಗಿ ಗುರುತಿಸಿ ದೇಶಕ್ಕೆ ಹಾಗೂ ಇದಕ್ಕೆ ದೊಡ್ಡ ಕೀರ್ತಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಹೇಳ್ಕೊಡ್ತೀನಿ ಸರ್. ತುಂಬ ಸಂತೋಷ ಕೊಟ್ಟದ. ಇನ್ನು ಮುಂದಿನ ದಿನವಾಗಿ ಇದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಮಾಡಿ ಸಮಾಜಕ್ಕಾಯಿತು ಇದಕ್ಕಾಯಿತು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿ